ನಮಸ್ಕಾರ. ನಾನೀಗ ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನು ಈ ಒಂದು ಕಾಲಿಫ್ಲವರ್ ಇತ್ತಲ್ಲ ಇಷ್ಟು ತಗೊಂಡಿದ್ದೀನಿ. ಇದನ್ನು ಈಗ ಬಿಸಿನೀರಿಗೆ ಹಾಕಿ ತೊಳಿತೀನಿ. ಒಂದು ಪಾತ್ರೆಗೆ ಹಾಕಿ ಅಂದರೆ ಹುಳ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಲಿ, ಮೇಲೆಲ್ಲ ತೇಲ್ಕ ಬಂದ್ಬಿಟ್ಟು ನೋಡಿದ್ದೀನಿ ಎಲ್ಲ ಚೆನ್ನಾಗಿ. ನೋಡಿ, ಸ್ವಲ್ಪ ಉಪ್ಪು ಹಾಕ್ತೀನಿ, ಒಂದು ಸ್ಪೂನಷ್ಟು, ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತೀನಿ. ಅರಿಶಿನದಿಂದ ಹುಳ ಎಲ್ಲ ಇದ್ದರೆ ಸತ್ತೋಗ್ಬಿಡುತ್ತೆ ಅಂತ. ನೋಡಿ, ಈ ಥರ ಬಿಸಿನೀರು ಹಾಕಿ 10 ನಿಮಿಷ ನೆನೆಸಿಡ್ತೀನಿ. ಅಂದರೆ ಹುಳ ಎಲ್ಲ ಇದ್ದರೆ ತೇಲ್ಕ ಬಂದ್ಬಿಡುತ್ತೆ ಅಂತ ಹೋಗಲಿ ಅಂದ್ಬಿಟ್ಟು ಒಂದು 10 ನಿಮಿಷ ಹಾಕಿ ನೆನೆಸ್ತೀನಿ. ನೋಡಿ, ಈ ಥರ ತೊಳೆದು ಇಟ್ಕೊಂಡಿದ್ದೀನಿ. ಅರಿಶಿನ ಅನ್ಕೋಬೇಡಿ, ಅರಿಶಿನ ಹಾಕಿ ಉಪ್ಪು ಹಾಕಿ ಬಿಸಿನೀರಲ್ಲಿ ತೊಳೆದಿಟ್ಟಿದ್ದೀನಿ. ಹುಳಗಳು ಇರಲ್ಲ ಅಂತ ಅದಕ್ಕೆ ಬಿಸಿನೀರು ಹಾಕಿ ತೊಳಿಬೋದು. 5 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ. ಇದು 5 ಸ್ಪೂನ್ ಇದೆ ಕಾರ್ನ್ಫ್ಲೋರ್ ಹಾಕ್ತೀನಿ. ಮತ್ತು ಅಕ್ಕಿ ಹಿಟ್ಟು 3 ಸ್ಪೂನ್ ಹಾಕ್ತೀನಿ. ನೋಡಿ, 3 ಸ್ಪೂನು ಹಿಟ್ಟು 3 ಸ್ಪೂನ್ ಹಾಕ್ತೀನಿ. ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ. ಸಾಕು, ಖಾರ ಜಾಸ್ತಿ ಆಗಿಬಿಡುತ್ತೆ ಇದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಸಿಂಪಲಾಗಿ ಮನೇಲೇ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ನೋಡಿ, ಇಷ್ಟೇ. ಇದನ್ನು ಚೆನ್ನಾಗಿ ಕುಲುಕಬೇಕು. ನೀರು ಹಾಕಿ ಜಾಸ್ತಿ ಕಲಿಸ್ಕೋಬಾರ್ದು, ಗಟ್ಟಿಗೆ ಕಲಿಸ್ಕೋಬೇಕು. ನೀರು ಥರ ಮಾಡಬಾರ್ದು. ನೋಡಿ, ಈ ಥರ ಸ್ವಲ್ಪ ಚುಂಗ್ಸ್ಕೋಬೇಕಷ್ಟೇ. ಈ ಥರ ಅಂದರೆ ಮೊದಲೇ ನೀರಿರುತ್ತೆ, ಇದು ತೊಳ್ಕೊಂಡಿದ್ನಲ್ಲ ಬಿಸಿನೀರಲ್ಲಿ, ಅದಕ್ಕೆ ಚುಮ್ಸ್ಕೊಂಡು ನೋಡ್ಬಿಟ್ಟು ಹಾಕೊಳ್ಳಿ. 1-2 ಸ್ಪೂನಷ್ಟು ಹಾಕಿದ್ದೀನಿ. ಈ ಥರ ಡ್ರೈ ಆಗಿದ್ದರೆ ನಾವು ಕರಿತೀವಲ್ಲ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಹಾಕಿ ನೋಡ್ತೀನಿ, ಕಾದಿದೆ. ನೋಡಿ, ಈಗ ಒಂದೊಂದಾಗಿ ಹಾಕ್ತಿದ್ದೀನಿ. ಈ ಥರ ಒಂದೊಂದೇ ಹಾಕಬೇಕು, ಆಗ ಅಂಟ್ಕೊಳ್ಳಲ್ಲ. ದೊಡ್ಡ ಉರಿಲೇ ಮಾಡಬೇಕು ಮಾತ್ರ, ಸಣ್ಣ ಉರಿಲಿ ಇಟ್ಕೋಬೇಡಿ, ಅವೆಲ್ಲ ಬಿಡಿಸೋಕ್ಕೆ ಕಷ್ಟ ಆಗ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಗರಿಯಾಗಿ ಸ್ಮೆಲ್ ಬರ್ತಾ ಇದೆ. ಗಮ್ ಅನ್ನುತ್ತೆ. ಅಂಗಡಿಲಿ ತಗೊಂಡು ತಿಂತಿದ್ದೀವಲ್ಲ ಅದೇ ಥರ ಐತೆ. ಆದರೆ ಮನೇಲಿ ಮಾಡ್ಕೊಂಡ್ರೆ ಹೆಲ್ದಿಯಾಗಿರ್ತದೆ ಅಂತ ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ಆಗಿದೆ. ಈಗ ತುಂಬ ಸೀದೋಗೋದು ಬೇಡ, ಇಷ್ಟು ಗರಿ ಬಂದರೆ ಎತ್ತುತ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದೈತೆ. ಕೇಳಿಸ್ತಾ ಇರಬೇಕು ಎಷ್ಟು ಗರಿಯಾಗಿ ಬಂದಿದೆ. ಒಗ್ಗರಣೆ ಹಾಕಬೇಕಲ್ಲ, ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ನೋಡಿ, ಸ್ವಲ್ಪ ಈರುಳ್ಳಿ ಹಾಕ್ತೀನಿ, ಒಂದೇ ಒಂದು ಈರುಳ್ಳಿ ಅಷ್ಟೇ. ಮತ್ತು ಸ್ವಲ್ಪ ಅರ್ಧದಷ್ಟು ಕ್ಯಾಪ್ಸಿಕಮ್ ಹಾಕ್ತೀನಿ. ಸಣ್ಣಕ್ಕೆ ಈ ಥರ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ, ಸ್ವಲ್ಪ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ, 1 ಸ್ಪೂನಷ್ಟು ಹಾಕ್ತೀನಿ. ಇದು 3/4 ಭಾಗ ಬೇಯಲಿ, ಫುಲ್ ಬೇಯಬಾರ್ದು. ಅಂದರೆ ಬಾಯಿಗೆ ಸಿಗ್ತಾ ಇರಬೇಕು, ಆ ಥರ ಆದರೆ ಚೆನ್ನಾಗಿರುತ್ತೆ. ಇದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪ ಹಾಕ್ತೀನಿ. ಈಗ ಟೊಮೊಟೊ ಸಾಸ್ ಹಾಕ್ತಾ ಇದ್ದೀನಿ. ನಾನೇ ಇದನ್ನು ಮನೇಲಿ ಮಾಡಿದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಇದು 3 ಸ್ಪೂನಷ್ಟು ಹಾಕ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿತ್ತು. ಇದು ಟೊಮೊಟೊ ಸಾಸನ್ನು ನಾನೇ ಮಾಡಿರೋದು ಮನೇಲೇ. ಹಾಕ್ತೀನಿ ಸ್ವಲ್ಪ, ಅರ್ಧ ಸ್ಪೂನ್ ಸಾಕು ನಮಗೆ. ಹಾಕಾದ್ಮೇಲೆ ಜಾಸ್ತಿ ಬೇಯಿಸೋದು ಬೇಡ. ನೋಡಿ, ಆಗಿದೆ. ಈಗ ಸ್ಟವ್ ಆಫ್ ಮಾಡ್ತೀನಿ. ಕಾರ್ನ್ಫ್ಲೋರು ಮತ್ತು ಅಕ್ಕಿ ಹಿಟ್ಟು ಇನ್ನು ಕಲಸಿ ಈ ಥರ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರಷ್ಟು ಹಾಕ್ತಾಯಿದ್ದೀನಿ, ಥಿಕ್ನೆಸ್ ಬರಲಿ ಅಂತ.
ಸ್ವಲ್ಪ ಒಂದೆರಡು ನಿಮಿಷ ಬೇಯಲಿ. ನೋಡಿ ಸ್ಮೆಲ್ಲೇ ಚೆನ್ನಾಗಿ ಬರ್ತಾಯಿದೆ. ಈಗ ಮಾಡ್ತೀನಿ ನೋಡಿ, ಅಷ್ಟೇ. ಒಂದು ಸತಿ ಹಿಂಗೆ ತಿರುಗಿಬಿಟ್ರೆ ಮುಗೀತು. ಯಾರು ಫಸ್ಟ್ ಟೈಮ್ ಮಾಡೋದವರು ಕಲ್ತ್ಕೊಬಿಡ್ಬೋದು, ಕಷ್ಟನೇ ಇಲ್ಲ, ಹೆಲ್ದಿಯಾಗಿ ಮಾಡ್ಕೊ ತಿನ್ಬೋದು. ನೋಡಿ ಚೆನ್ನಾಗಿ ಬಂದೈತೆ ನೋಡಿ, ಆಗಿದೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಮತ್ತು ಈರುಳ್ಳಿ ಹೂವು ಇದ್ದರೂ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದೈತೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದೈತೆ. ಇಲ್ಲಿ ನೋಡಿ, ಟೊಮೊಟೊ ಸಾಸ್ಗೆ ಹಾಕ್ಕೊಂಡು ತಿನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.